ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿನ. ಸೊ ಅಲ್ಲಿಂದ ಏನಾಯ್ತು, ನೆಕ್ಸ್ಟ್ ಚಾನಲ್ಸ್ ಗಳನ್ನ ಓಪನ್ ಮಾಡಿದೆ. ಸೊ ಒಟ್ಟು 2 ಚಾನಲ್ಸ್ ಗಳು ಓಪನ್ ಆಯ್ತು. ಸೊ ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು ಇನ್ನರ್ ಸೋಲ್ ರಿಫ್ಲೆಕ್ಷನ್, ಸೊ ಇನ್ನೊಂದು ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಅದ್ಯಾವ್ದಂದ್ರೆ ಧ್ಯಾನ ಯುವ ಶಕ್ತಿ ಅಂತ. ಅಂದ್ರೆ ನನ್ನ ಪರ್ಪಸ್ ಇಟ್ಕೊಂಡಿದ್ದೀನಿ ಅದನ್ನ, ಧ್ಯಾನ ಯುವ ಶಕ್ತಿ. ಅಂದ್ರೆ ಈಗ ಹೆಂಗಾಗಿದೆ ಗೊತ್ತಾ ಮಾಸ್ಟರ್ಸ್, ಯುವಕರು ಜಾಸ್ತಿ ಜನ ಧ್ಯಾನಕ್ಕೆ ಬರ್ತಾ ಇಲ್ಲ. ವೈ ಯೋಚನೆ ಮಾಡಿದ್ರೆ ಯಾಕೆ ಬರ್ತಾ ಇಲ್ಲ ಅವರು? ಯಾಕೆ ಬರ್ತಾ ಇಲ್ಲ ಯುವಕರು? ಅವ್ರಿಗೆ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಏನಂದ್ರೆ, ಧ್ಯಾನ ಅಂದ್ರೆ ಸನ್ಯಾಸಿ ಆಗೋದು, ಧ್ಯಾನ ಅಂದ್ರೆ ಎಲ್ಲಾ ಬಿಟ್ಟು ಹೋಗೋದು, ಧ್ಯಾನ ಅಂದ್ರೆ ಯಾವಾಗ್ಲೂ ಕಣ್ಮುಚ್ಚ ಒಂದ್ ಕಡೆ ಕುತ್ಕೊಂಡ್ಬಿಡೋದು, ಧ್ಯಾನ ಅಂದ್ರೆ ಯಾವಾಗ್ಲೂ ಮೌನ ಮಾಡೋದು. ಅಲ್ಲಿ ಎಂಜಾಯ್ಮೆಂಟೇ ಇಲ್ಲ. ಮತ್ತೆ ಯಾಕೆ ಮಾಡ್ಬೇಕಪ್ಪ ಧ್ಯಾನ? ಹಿಂಗ್ ಕುತ್ಕೊಂಡ್ಬಿಟ್ಟೆ ತಲೆಯಲ್ಲಿ ಅವ್ರಿಗೆ. ಅವ್ರು ನೋಡಿರ್ತಾರೆ. ಈಗ ನೀವ್ ಅನ್ಕೊಳ್ಳಿ, ನಿಮ್ ಮನೇಲಿ ಯಾರು ಯುವಕರಿದಾರಪ್ಪ, ಕಾಲೇಜ್ ಹೊಂಟಿರ್ತಾರೆ. ಓಕೆ, ನೀವು ಕುತ್ಕೊಂಡ್ ಧ್ಯಾನ ಮಾಡ್ತಿರ್ತಾರೆ, ಸೀರಿಯಸ್ ಕೂತ್ಕೊಂಡ್ ಧ್ಯಾನ ಮಾಡ್ತಿರ್ತೀರಾ. ಅವ್ರು ನಿಮ್ ದಿನಾ ನೋಡ್ತಿರ್ತಾರೆ. ನೋಡಿ ಅಯ್ಯೋ ಬರೀ ಇಷ್ಟು ಕೂಡ್ಬೇಕಾ ನಾವು, ಇಷ್ಟೆಲ್ಲ ಅವಶ್ಯಕತೆ ಇದೆನಾ? ಹಿಂಗ್ ಮೈಂಡ್ ಕುತ್ಕೊಂಡ್ಬಿಡುತ್ತೆ ಅವ್ರ ತಲೆಯಲ್ಲಿ. ಅವ್ರಿಗೆ ಏನ್ ಬೇಕು? ಎಂಜಾಯ್ಮೆಂಟ್ ಬೇಕು. ಧ್ಯಾನ ಅನ್ನೋದು ಏನು ಬಿಡಿಸಬಾರ್ದು. ಅವ್ರು ತಿನ್ನೋದು ಉಣ್ಣೋದು ಬಿಡಿಸಬಾರ್ದು, ಅವ್ರ ಎಂಜಾಯ್ಮೆಂಟ್ ಬಿಡಿಸಬಾರ್ದು. ಅವ್ರು ಹೆಂಗಿರ್ಬೇಕು ಹಂಗಿದ್ರೇನೆ ಅವ್ರು ಖುಷಿ ಸಿಗುತ್ತದು. ಸೊ ಹಿಂಗಿರ್ಬೇಕಾದ್ರೆ ಅವ್ರು ಯಾರು ಅಟ್ರಾಕ್ಟ್ ಆಗಲ್ಲ. ಅದಕ್ಕೆ ನಾವೇ ಮಾಡ್ಬೇಕು ಹೇಳಿ ನೋಡೋಣ. ಈಗ ಯುವಕರನ್ನ ಧ್ಯಾನಕ್ಕೆ ಕರ್ಕೊಂಡ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಸುಮ್ನೆ ಅವ್ರಿಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ನಾನು ಇದಕ್ಕೆ ಹೋಗಿದ್ದೆ, ಯಾವ್ದು ಚಾನಲ್ ಅದು, ಬನಹಟ್ಟಿ ಚಾನಲ್ ಅಂತ ಕರೆದಿದ್ರು ನನ್ನ. ಅಲ್ಲಿ ಒಬ್ರು ಒಂದು ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಅಲ್ಲಿ ಒಬ್ರು, ಅವ್ರ ಹೆಸರು ನೆನಪಿಲ್ಲ ನಂಗೆ. ಸೊ ಅವ್ರ ಮಗಳು ಕಾಲೇಜ್ಗೆ ಹೋಗ್ತಿದಾರಂತೆ. ಬಟ್ ಅವ್ರ ಮಗಳು ದಿನಾ ಆ ಕ್ಲಾಸಸ್ ನೋಡ್ತಾ ಇದ್ದಾಳೆ. ಈಗ ಕ್ಲಾಸ್ ನಡೀತಾರಲ್ಲ ಹಂಗೆ ದಿನಾ ನೋಡ್ತಾ ಇದ್ದಾಳೆ. ಬಟ್ ಅವ್ಳಿಗೆ ಇಷ್ಟ ಇಲ್ಲ ಅಂತೆ ಧ್ಯಾನ ಮಾಡೋದು. ಕಾಲೇಜ್ ಹೋಗ್ತಾ ಇದ್ದಾಳೆ, ಆ ಕಾಲೇಜ್ನ ಒಟ್ಟು ನೌಕರಿ ಮಾಡ್ತಂಗ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ನನ್ನ ಏಜ್ ಅಂತ ಅವ್ಳಿಗೆ ಇಂಟ್ರೆಸ್ಟ್ ಇಲ್ಲ ಅದು. ಅವ್ರ ಅಪ್ಪ ಅಂತಿಲ್ಲಂತೆ, ಏನ್ ಬಿಡಿ ಏನ್ ಕೇಳ್ತಾ ಇಲ್ಲ, ಅದು ಏನೋ ಹೇಳ್ತಿರ್ತಾರೆ, ಏನೋ ಕೇಳ್ತಾ ಇರ್ತೀಯ, ಧ್ಯಾನ ಮಾಡ್ತೀಯ, ಯಾಕೆ ಬೇಕಿದೆ ಹಿಂಗೆಲ್ಲ ಅಂತಿದ್ಲಂತೆ ಅವಳು. ಬಟ್ ನಾವತ್ ಹೋಗಿ ಕ್ಲಾಸ್ ತಗೊಂಡಿದ್ದೀನಿ. ಅವಳು ಕುತ್ಕೊಂಡು ನನ್ನ ಕ್ಲಾಸ್ ಕೇಳಿದಾಳಂತೆ. ನನ್ನ ಕ್ಲಾಸ್ ಕೇಳ್ಬಿಟ್ಟು ರೆಕಾರ್ಡ್ ಮಾಡಿದಾಳಂತೆ. ಅಂದ್ರೆ ಅವ್ರು ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಬನಹಟ್ಟಿ ಅವರು. ಅವ್ರಿಗೂ ರೆಕಾರ್ಡಿಂಗ್ ಸಿಸ್ಟಮ್ ತಂದಿಲ್ಲ, ಜಸ್ಟ್ ಗೂಗಲ್ ಮೀಟಿಂಗ್ ಒಳಗಡೆ ಮಾಡ್ತಾ ಇದಾರೆ ಅದನ್ನ. ಓಕೆ, ಕ್ಲಾಸಸ್ ಎಲ್ಲ ಅವಳು ಅದನ್ನ ಕೇಳ್ಬಿಟ್ಟು ರೆಕಾರ್ಡಿಂಗ್ ಮಾಡ್ಕೊಂಡು ಫಸ್ಟ್ ಟೈಮ್ ಮೆಡಿಟೇಷನ್ ಬಗ್ಗೆ ಒಂದು ಪಾಸಿಟಿವ್ ಹೇಳಿದಾಳಂತೆ. ಪಾಸಿಟಿವ್ ಆಗಿ ಮಾತಾಡಿದಾಳಂತೆ ಅವಳು. ಎಷ್ಟ್ ಚೆನ್ನಾಗಿ ಹೇಳಿದ್ರು ಎಕ್ಸ್ಪೀರಿಯನ್ಸ್ ಎಲ್ಲ. ಅವ್ರು ನನ್ನ ಏಜೆ ಅಲ್ವಾ, ನನ್ನ ಏಜ್ನವ್ರು ಹೆಂಗ್ ಧ್ಯಾನ ಮಾಡಿದಾರೆ, ಯಾವ ರೀತಿ ತಗೊಂಡಿದಾರ ಅದನ್ನ. ಅಂದ್ರೆ ನಮ್ಮ ಏಜ್ನವ್ರು ಹೇಳಿದ್ರಂತನ ಅಂತಲ್ಲ. ಈಗ ನಾವೇ ಯುವಕರು ಹೇಳಿದ್ರೇನೆ ಬರ್ತಾರೆ ಅಂತನೂ ಅಲ್ಲ. ಅದು ಒಂದ್ ರೀತಿ ರೈಟ್. ಯುವಕರು ಹೇಳ್ಬೇಕು, ಬರ್ತಾರೆ ಬೇಗ. ಬಟ್ ಹೇಳೋ ರೀತಿ ಹೆಂಗಿರ್ಬೇಕು? ಅವರ ಮೈಂಡ್ ಸೆಟ್ಗೆ ನಮ್ಮ ಮೈಂಡ್ ಸೆಟ್ ಈಕ್ವಲ್ ಆಗ್ಬೇಕು. ಅವ್ರು ಯಾವ ರೀತಿ ಯೋಚನೆ ಮಾಡ್ತಿರ್ತಾರೋ ಅವ್ರ ದಾರಿ ಹೋಗಿ ಕರ್ಕೊಂಡ್ ಬರ್ಬೇಕು ಅವ್ರನ್ನ ಧ್ಯಾನಕ್ಕೆ. ಅವ್ರಿಗೆ ಸತ್ಯ ಅರ್ಥ ಮಾಡಿಸ್ಬೇಕು. ಧ್ಯಾನ ಅನ್ನೋದು ನೀವ್ ಅನ್ಕೊಂಡಂಗಲ್ಲ. ಅದಕ್ಕೆ ನಾ ಎಲ್ಲಿ ಹೋದ್ರು ಇದೊಂದು ಕಾನ್ಸೆಪ್ಟ್ ನಾನು ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ. ಏನಂದ್ರೆ ಧ್ಯಾನ ಅಂದ್ರೆ ಸಿಂಪಲ್, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಧ್ಯಾನ ಅಂದ್ರೆ ತುಂಬಾನೇ ಸಿಂಪಲ್ ಆಗಿದೆ. ಧ್ಯಾನ ಅಂದ್ರೆ ಏನು? ಯೋಚನೆ ಸ್ಟಾಪ್ ಮಾಡೋದು, ಇಷ್ಟೇ ಧ್ಯಾನ. ಬೇರೆ ಏನು ದೊಡ್ಡ ಏನೇನು ಹಾಕೊಳಕ ಹೋಗ್ಬೇಡ್ರಿ ಮೈಂಡ್ ಒಳಗಡೆ. ಓಕೆ, ಇದು ಉಳ್ಕಿದೇನೋ ಹೇಳ್ತಿರ್ತಾರೆ, ಏನು ಥರ್ಡ್ ಐ ಓಪನ್ ಆಗತ್ತೆ, ಆಮೇಲೆ ಆಸ್ಟ್ರಲ್ ಬಾಡಿ ಟ್ರಾವೆಲಿಂಗ್ ಆಗುತ್ತೆ. ಅವೆಲ್ಲ ಏನ್ ಹೇಳಿ ಬೋನಸ್. ಯೋಚನೆ ಕಡಿಮೆ ಆದಂಗೆ ಬೋನಸ್ ಅವೆಲ್ಲ ಸಿಗ್ತಾ ಬರ್ತವೆ. ಈಗ ಥರ್ಡ್ ಐ ಓಪನ್ ಆಗೋದಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ. ಥರ್ಡ್ ಐ ಓಪನ್ ಆಗೋದಂದ್ರೆ ಏನ್ ಗೊತ್ತಾ? ಈಗ ನಿಮ್ ಮೈಂಡ್ ಅಲ್ಲಿ ಒಂದು ಯೋಚನೆ ಓಡ್ತಾ ಇಲ್ಲ ಅಂದಾಗ ಮನಸ್ಸು ಸುಮ್ನೆ ಕುಂಡ್ರಲ್ಲ. ಮನಸ್ಸಿನ ಕೆಲಸ ಏನು? ಏನಾರು ಒಟ್ಟು ಕೆದಕ್ತಾ ಇರಬೇಕು, ಹುಡುಕ್ತಾ ಇರಬೇಕು, ತಿಳ್ಕೊತಾ ಇರಬೇಕು. ಸೊ ಅದೇನ್ ಮಾಡುತ್ತೆ, ಫಸ್ಟ್ ಕಣ್ ತೆಗೆದಾಗ ಹೊರಗಡೆ ನೋಡ್ತಾ ಇರತ್ತೆ. ಹೊರಗಡೆ ಏನೇನಿದೆ, ಅವ್ರ್ಯಾಕ್ ಹಂಗೆ, ಇವ್ರ್ಯಾಕ್ ಹಿಂಗೆ, ಅಲ್ಲೇ ನಡೀತಾ ಇದೆ, ಇಲ್ಲೇ ನಡೀತಾ ಇದೆ, ಹಿಂಗೆಲ್ಲಾ ಲೆಕ್ಕ ಆಗ್ತಿರತ್ತೆ. ಕಣ್ಣು ಮುಸ್ತೀರ, ಒಳಗ್ ಹೋಗುತ್ತೆ ಫುಲ್ ಅಂತರಂಗ ಏನು ಹಿಂಗ್ ಹೋಗ್. ಸೊ ಹಿಂಗೇನಂದ್ರೆ ಮನಸ್ಸು ಅದು ಸುಮ್ಮನೆ ಕೊಡೋದಲ್ಲ, ಒಂದಲ್ಲ ಒಂದ್ ರೀತಿ ಕೆಲಸ ಮಾಡ್ತಾನೆ ಇರತ್ತೆ. ಸೊ ಆ ಒಂದು ಮನಸ್ಸು ನಾವೇನು ಕಂಟ್ರೋಲ್ ಮಾಡೋದೇನೆ ಧ್ಯಾನ. ಯೋಚನೆಗಳ ಗೂಡನ್ನೇ ಮನಸ್ಸು ಅಂತ ಕರೀತಾರೆ. ಸೊ ಯಾವಾಗ ಆ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ತೇವೋ, ಅಂದ್ರೆ ಕಂಪ್ಲೀಟ್ ಶೂನ್ಯ ಆಗ್ತೇವೋ, ಅವಾಗ ಅದೇನಾಗತ್ತೆ, ಎದುರುಗಡೆ ಎದ್ದವ್ರನ್ನ ಒಳಗಡೆ ಏನ್ ಯೋಚನೆ ಓಡ್ತಾ ಇದೆ ನೋಡಕ್ ಸ್ಟಾರ್ಟ್ ಮಾಡುತ್ತೆ. ಅದನ್ನೇ ಥರ್ಡ್ ಐ ಅಂತ ಕರೀತಾರೆ. ಎದುರುಗಡೆ ಏನು ಯೋಚನೆ ಓಡ್ತಾ ಇದೆ, ಎದುರುಗಡೆ ಲೈಫ್ ಅಲ್ಲಿ ಏನಾಗ್ತಾ ಇದೆ, ಓಕೆ, ಎದುರುಗಡೆ ಪರಿಸ್ಥಿತಿ ಏನೇ ನಡೀತಾ ಇದೆ. ಈಗ ನಮ್ ಕಡೆ ಏನು ಇಲ್ಲಪ್ಪ ಯೋಚನೆ ಮಾಡಕಂದಾಗ ಇನ್ನೊಬ್ರು ಮಾಡಕ್ ಸ್ಟಾರ್ಟ್ ಮಾಡ್ತೇವೆ ನಾವು. ಇನ್ನೊಬ್ರು ನಮ್ಗೆ ಗೊತ್ತಾಗತ್ತೆ ನೋಡಿದ ತಕ್ಷಣ. ಅದನ್ನೇ ಜ್ಯೋತಿಷ್ಯ ಭವಿಷ್ಯ ಅಂತೆಲ್ಲ ತಗೋತಿರ್ತಾರೆ ನೋಡಿ ನೀವು. ಕರೆಕ್ಟಾ? ಸಿಂಪಲ್ ಇದೆ ಅದು, ಬಹಳ ಸಿಂಪಲ್ ಟೆಕ್ನಿಕ್. ಏನ್ ಗೊತ್ತಾ? ಯೋಚನೆ ಸ್ಟಾಪ್ ಮಾಡಿ, ಯೋಚನೆ ಮಾಡೋದು ನಿಲ್ಲಿಸಿ, ಇನ್ನೊಬ್ರಿಗೆ ಗೊತ್ತಾಗುತ್ತೆ ತಾನಾಗೆ.
ಮನಸ್ಸು ಸುಮ್ ಕೊಡಲ್ಲ, ಮತ್ ಹುಡುಕುತ್ತೆ, ತೆಗೆಯುತ್ತೆ. ಸಿಕ್ಸ್ತ್ ಸೆನ್ಸ್ ಅಂತ ಕರೀತಾರೆ ಥರ್ಡ್ ಐನ. ಅಂದ್ರೆ ಸೂಕ್ಷ್ಮವಾಗಿ ಹುಡುಕಕ್ ಸ್ಟಾರ್ಟ್ ಮಾಡುತ್ತೆ. ತೀರಾ ಸೂಕ್ಷ್ಮ, ನಮ್ ಕಣ್ಣಿಗೆ ಕಾಣದೇ ಇರುವಂತ ಸೂಕ್ಷ್ಮನ ಹುಡುಕಿ ತೆಗಿಯಕ್ ಸ್ಟಾರ್ಟ್ ಮಾಡುತ್ತೆ. ಹೋಗಿ ಅವ್ರ ತರಾನೇ ಮಾತಾಡ್ತಾ ಅವ್ರ ಜೊತೆನೆ ಇದ್ದು ಅವ್ರಿಗೆ ಅರ್ಥ ಆಗೋಂಗ್ ತಿಳಿಸಿ ಹೇಳ್ಬೇಕು ಧ್ಯಾನ ಅಂದ್ರೆ ಏನು. ಧ್ಯಾನ ಅಂದ್ರೆ ನಾನು ಧ್ಯಾನ ಮಾಡ್ತಾ ಎಲ್ಲಾ ಲೈಫ್ನು ಮಾಡ್ತಾ ಇದ್ದೀನಿ, ಎಲ್ಲಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನೋ ಸತ್ಯ ಅವ್ರು ತಿಳಿಸ್ಬೇಕು. ಅಂದ್ರೆ ಅವ್ರು ಧ್ಯಾನಕ್ ಬರ್ತಾರೆ, ಸರಿಯಾದ ರೂಟಿಗೆ ಬರ್ತಾರೆ. ಓಕೆ, ಇನ್ನು ತುಂಬಾ ಇದೆ ನಂದು ಎಕ್ಸ್ಪೀರಿಯನ್ಸ್, ಬಟ್ ಟೈಮ್ ಕಡಿಮೆ ಇದೆ. ಸೊ ಹಂಗಾಗಿ ಲಾಸ್ಟ್ ನಾನು ನಿಮ್ಗೆ ಒಂದು ಅಫರ್ಮೇಶನ್ ಹೇಳಿಸ್ತೀನಿ. ಸೊ ಅಫರ್ಮೇಶನ್ ಹೇಳಿಸ್ಬಿಟ್ಟು ಸೊ ಆಮೇಲೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ಬಿಡೋಣ ನಮ್ಮ ಅಷ್ಟು. ಮತ್ತೆ ಇನ್ನೊಮ್ಮೆ ಅವಕಾಶ ಸಿಕ್ಕಾಗ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೇನೆ ನನ್ನ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅನ್ನ. ಓಕೆ, ಈಗ ಎಲ್ಲರೂ ಕೂಡ